ಜೇವರ್ಗಿಯಲ್ಲಿ ಭಾರೀ ಮಳೆಯಿಂದ ಪಟ್ಟಣ ಜಲಾವೃತ. ಕಳೆದ ರಾತ್ರಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಪಟ್ಟಣದ ಹಲವು ಭಾಗಗಳು ನೀರಿನಲ್ಲಿ ಮುಳುಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮಿನಿ ವಿಧಾನಸೌಧ, ಇತ್ತೀಚೆಗೆ ನಿರ್ಮಿಸಿದ ಇಂದಿರಾ ಕ್ಯಾಂಟೀನ್, ರಾಷ್ಟ್ರೀಯ ಹೆದ್ದಾರಿ ಹಾಗೂ ವಾರ್ಡ್ ನಂಬರ್ 1ರ ಬುಗ್ಗಿ ಏರಿಯಾದಲ್ಲಿ ನೀರು ಮನೆಯೊಳಗೆ ನುಗ್ಗಿ ಸ್ಥಳೀಯರಿಗೆ ಅಪಾರ ಹಾನಿ ಉಂಟು ಮಾಡಿದೆ. ಮನೆಗಳು, ಕಿರಾಣಿ ಅಂಗಡಿಗಳು, ದನದ ಕೊಟ್ಟಿಗೆಗಳು, ಮನೆಯ ಮುಂದೆ ನಿಲ್ಲಿಸಿದ್ದ ಆಟೋ, ಬೈಕ್, ಟ್ರ್ಯಾಕ್ಟರ್, ಜಾನುವಾರುಗಳು ಎಲ್ಲವೂ ನೀರಿನಲ್ಲಿ ಜಲಾವೃತಗೊಂಡಿವೆ. ಇನ್ನು ಕಿರಾಣಿ ಅಂಗಡಿಗಳಲ್ಲಿದ್ದ ಫ್ರಿಡ್ಜ್, ಟಿವಿ, ಮಾರಾಟದ ವಸ್ತುಗಳು, ಮನೆಯಲ್ಲಿದ್ದಂಥ ದವಸ ಧಾನ್ಯ ಕೂಡ ನೀರಿನಲ್ಲಿ ಹಾಳಾಗಿದೆ. ಸ್ಥಳೀಯರ ಪರಿಸ್ಥಿತಿ ಇದೀಗ ದೇವರೇ ಗತಿ ಎಂಬಂತಾಗಿದೆ. ಸ್ಥಳೀಯರು ಕಳವಳ ವ್ಯಕ್ತಪಡಿಸುತ್ತಾ, ಪ್ರತಿ ಬಾರಿ ಮಳೆ ಬಂದಾಗ ಸೇತುವೆ ಚಿಕ್ಕದಿರುವುದರಿಂದ ಹಳ್ಳದಲ್ಲಿ ಪ್ರವಾಹ ಉಂಟಾಗ್ತಾ ಇದೆ. ಸೇತುವೆ ಒಳಗೆ ಹೂಳು ತುಂಬಿಕೊಂಡು ನೀರು ಸರಿಯಾಗಿ ಹರಿಯದ ಕಾರಣ ಸುತ್ತಮುತ್ತಲಿನ ಮನೆಗಳಿಗೆ ನೀರು ನುಗ್ಗಿದೆ ಎಂದು ಆರೋಪಿಸಿದ್ದಾರೆ. ಅವರು ಶಾಸಕರು, ಜಿಲ್ಲಾಧಿಕಾರಿ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಕರೆ ಮಾಡಿದ್ರು ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೀರಿನ ಪ್ರಮಾಣ ಕಡಿಮೆಯಾಗುವವರೆಗೂ ಸ್ಥಳೀಯರಿಗೆ ಬೇರೆಡೆ ವಾಸಕ್ಕೆ ವ್ಯವಸ್ಥೆ ಮಾಡಬೇಕು ಹಾಗೂ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮೈನುದ್ದೀನ್ ಇನಾಮದಾರ್, ಅಶೋಕ್ ನಾಟಿಕರ್, ವಿಶ್ವರಾಧ್ಯ ಸುಬೇದಾರ್, ಅಂಬವ್ವ ಸುಬೇದಾರ್, ಮಲ್ಲಮ್ಮ ನಾಟಿಕರ್, ದೇವಕಿ ಸುಬೇದಾರ್, ಮಲ್ಲಮ್ಮ ಸುಬೇದಾರ್, ನಾಗಮ್ಮ ಸುಬೇದಾರ್ ಸೇರಿದಂತೆ ಅನೇಕರು ತಮ್ಮ ನೋವನ್ನ ಜೇವರ್ಗಿ ಸುದ್ದಿ ನಂಬರ್ 1ರಲ್ಲಿ ತೋಡ್ಕೊಂಡಿದ್ದಾರೆ. ಇವತ್ತು ರಾತ್ರಿಗೆ ಬಹಳ ಧಾರಾಕಾರ ಮಳೆಯಿಂದ ಇಡೀ ಸಂಪೂರ್ಣ ಜೇವರ್ಗಿಯಲ್ಲಿ ನಮ್ಮ ಇದು ಬುಗ್ಗಿ ಏರಿಯಾ ವಾರ್ಡ್ ನಂಬರ್ 1 ಇಲ್ಲಿ ಇದ್ದಂಥ ಎಲ್ಲ ಬಡ ಜನರ ಮನೆಗಳಿವೆ ಮತ್ತು ದನಗಳ ಕೊಠಡಿಗಳಿವೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರ ಕೂಡ ಇಲ್ಲಿ ಮಾಡ್ತಾರೆ. ಇವತ್ತು ತಾವು ನೋಡ್ಬೋದು ಅಲ್ಲಿ ವಿಡಿಯೋಲ್ಲಿ, ಇದು ಇತಿಹಾಸದಲ್ಲಿ ಮೊದಲ ಸಲ ಇಷ್ಟೊಂದು ನೀರು, ಇದು ಬ್ರಿಡ್ಜ್ ಕೂಡ ಮುಳುಗಿದೆ. ಅಷ್ಟೊಂದು ನೀರಾಗಿ ಅನೇಕ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಮತ್ತು ಇಲ್ಲಿಂದ ಜನ ಕೂಡ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಯಾಕೆಂದರೆ ಇದು ಮಳೆ, ಇದು ನೋಡ್ತಾ ಇದ್ರೆ ಹೆಂಗೆ ನೀರಿನ ಅಭಾವ ಇದೆ. ಆದ್ದರಿಂದ ಮತ್ತು ಇನ್ನೊಂದೇನೆಂದರೆ ನಮ್ಮ ಜೇವರ್ಗಿ ಪಟ್ಟಣದ ವಾರ್ಡ್ ನಂಬರ್ 16 ಝೋಪಡ್ಪಟ್ಟಿ ಏರಿಯಾದಲ್ಲಿ ರಾತ್ರಿ ಸುಮಾರು 12 ಗಂಟೆಗೆ ಸಂಪೂರ್ಣ ಏನು ಹಳ್ಳ ದಂಡಿಗೆ ಏನು ಏರಿಯಾ ಇದೆ ಆ ಏರಿಯಾದ ಜನ ಮನೆಗಳನ್ನು ಬಿಟ್ಟು ಹೊರಗೆ ಹೋಗಿದ್ದಾರೆ. ಜೇವರ್ಗಿಯಲ್ಲಿ ಕೂಡ ಇದೇ ರೀತಿ ಆಗಿದೆ. ಸ್ಟೇಡಿಯಂ ಹಿಂದ್ಗಡೆ ಕೂಡ ಇದೇ ರೀತಿಯಾಗಿ ಮನೆಗಳನ್ನು ಬಿಟ್ಟು ತಮ್ಮ ಜೀವವನ್ನು ಕಾಪಾಡುವ ಉದ್ದೇಶದಿಂದ ತಮ್ಮ ಎಲ್ಲವನ್ನು ಬಿಟ್ಟು, ಎಲ್ಲ ಸಾಮಾನುಗಳನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಹೊರಗೆ ಹೋಗಿದ್ದಾರೆ. ಲಕ್ಷಾಂತರ ರೂಪಾಯಿ ಹಾನಿ ಆಗಿದೆ. ಮತ್ತು ತಾವು ಎಲ್ಲ ಜಮೀನುಗಳಲ್ಲಿ ನೋಡ್ಬೋದು, ಇಲ್ಲಿ ಏನು ಕಾಣ್ತಾ ಇಲ್ಲ, ಎಲ್ಲ ಜಮೀನುಗಳಲ್ಲಿ ನೀರು ಹೊಕ್ಕಿ ಎಲ್ಲ ಒಂದು ಏನು ಬೆಳೆಗಳು ಹಾನಿಯಾಗಿವೆ. ಮತ್ತು ಜೇವರ್ಗಿ ಪಟ್ಟಣದಲ್ಲಿ ತಾವು ನೋಡ್ಬೋದು, ಎಲ್ಲ ಸಂಪೂರ್ಣ ಜೇವರ್ಗಿಯಲ್ಲಿ ಏನು ಯಾರ್ಯಾರು ಮುಖ್ಯವಾಗಿ ನಮ್ಮ ಜೇವರ್ಗಿಯಲ್ಲಿ ಹತ್ತಿ ಬೆಳೆಯುತ್ತಾರೆ, ಎಲ್ಲ ಸಂಪೂರ್ಣವಾಗಿ ಹತ್ತಿ ಮತ್ತು ತೊಗರಿ ಯಾವುದೇ ಒಂದು ಉಳಿದಿಲ್ಲ, ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿವೆ. ಆದ್ದರಿಂದ ನಾವು ಏನು ಮನವಿ ಮಾಡ್ತೀವಿ ಅಂದರೆ, ಮಾನ್ಯ ಶಾಸಕರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಮತ್ತು DC ಅವರಿಗೆ ಈಗ ನಾವು ಮತ್ತು ಅವರಿಗೆ ಕಾಲ್ ಮಾಡಿ ಅವ್ರಿಗೆ ಏನೇನು ವಿಡಿಯೋ ಕೂಡ ನಾವು ಹಾಕ್ತೇವೆ, ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು. ಯಾಕಂದರೆ ಇಲ್ಲಿ ಬಂದು ಅವ್ರ ತಕ್ಷಣವೇ ಇದು ಇಲ್ಲಿಗೆ ಸ್ಥಳಕ್ಕೆ ಬಂದು ತನಿಖೆ ಮಾಡಿ ಸೂಕ್ತವಾದ ಪರಿಹಾರ ನೀಡಬೇಕೆಂದು ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮತ್ತು ತಹಸೀಲ್ದಾರರಿಗೆ ಮನವಿ ಮಾಡುತ್ತೇನೆ. ಮೊಹಿದ್ದೀನ್ ಇನಾಮದಾರ್, ತಾಲೂಕು ಅಧ್ಯಕ್ಷರು, ಎದ್ದು ನೋಡ್ತೀವಿ, ನಮಗೆ ಬರ್ಲಿಕ್ಕೆ ದಾರಿ ಸದಕ್ಕೆ ಏನ್ರಿ, ನಾವು ದೊಡ್ಡ ಹೈರಾಣ ಬಿದ್ದಂಗೆ ಆಗ್ಯದ್ರಿ. ನಾವು ಇಲ್ಲಿ ಮನೆ ಕಾಣ್ತಲ್ರಿ, ಇದು ಯಾರ್ದ್ರಿ? ಇವ್ರದ್ರಿ ಸಾಮಾನ್ಯ ಹೋಗ್ರಿ, ಎಲ್ಲ ಹಿಟ್ಟು ಜೋಳ ಏನಿತ್ತು ತೊಯ್ದು ನೀರಾಗಿ ನಿಂತಾವ್ರಿ. ಜೀವದ ಕಬರಿಂದ ಮನೆ ಬಿಟ್ಟು ನಾವು ಬಂದೀವ್ರಿ. ಎಲ್ಲ ಮಾಲ ಪಾಲ ಅಲ್ಲೇ ಒಳಗೆ ಬಿಟ್ಟು ನಮ್ಮ ಜೀವ ಉಳಿದದ್ದೇ ದೊಡ್ಡ ಮಾತು ರೀ. ಇಲ್ಲಿ ಮನೆ ಕಾಣ್ತಲ್ರಿ, ಇದು ಮನೆ ಏನು ಅಂಗಡಿ ಅದ ಏನು ಮನೆ ಅದ್ರಿ? ಅದು ಅಂಗಡಿಯಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಇದಾಗಿಬಿಟ್ಟವ್ರಿ. ಏನೇನಿತ್ರಿ ಅಂಗಡಿಯಾಗ? 2 ಪ್ಯಾಕೆಟ್ ಅಕ್ಕಿ ಇತ್ರಿ, 1 ಪ್ಯಾಕೆಟ್ ಜೋಳ ಐತ್ರಿ, 1 ಪ್ಯಾಕೆಟ್ ಸಕ್ಕರೆ ಐತ್ರಿ, ಎಲ್ಲ ಕಿರಾಣಿ ಅಂಗಡಿ ಮಾಲ್ ಐತ್ರಿ. 7 ಲಕ್ಷ ಮಾಲ್ ಐತ್ರಿ ಅಂಗಡಿಯಾಗ. ಬಟ್ಟಿ 7 ಲಕ್ಷ ಮಾಲ್ ಎಲ್ಲ ನೀರಾಗೆ ನೋಡ್ರಿ. ಈಗ ತಿರುಗಿತ್ರಿ, ಟಿವಿ ಅದ್ರಿ, ಎಲ್ಲ ಎಲ್ಲ ಅಷ್ಟು ಹೋಗ್ಯಾವ್ರಿ. ಮನೆ ಒಳಗೆ ಹೋಗ್ಯಾವ್ರಿ, ಸೊಂಕಿನ ಮಟ್ಟ ನೀರ್ ಅವ್ರಿ. ಅಣ್ಣ, ಇಷ್ಟು ನೀರ್ ಬರ್ಲಕ್ ಕಾರಣ ಏನ್ರಿ? ಇಲ್ಲಿ ಯಾಕೆ ಹಿಂಗ ಆಗ್ಲತ್ತ ಸಮಸ್ಯೆ? ಬ್ರಿಡ್ಜ್ ಶಾರದಾಗಿ ಸಲಂದಾಗಿ ಅದ್ರಾಗೆಲ್ಲ ಕಸ ತುಂಬ್ಕೊಂಡವ್ರು, ಕಸ ತುಂಬಿ ಸಲಂದಾಗಿ ನೀರೆಲ್ಲ ಮನೆ ಒಳಗೆ ಹೋಗ್ಕೊಂಡವ್ರಿ.
ಇದು ಬ್ರಿಡ್ಜ್ ದೊಡ್ಡದಾಗ್ಬೇಕ್ರಿ ನಮ್ಗೆ. ಬ್ರಿಡ್ಜ್ ದೊಡ್ಡದಾಯ್ತಂದ್ರೆ ಅವಾಗ ನಮಗೆ ಜನ ಎತ್ತರ ಹೋಗ್ತದೆ ನೀರು. ನೀರು ಜನದ ಸುತ್ತ ಪಾಟಿ ತಂದು ನಮಗೆ ನೀರು ಹೋಗಕ್ ದಾರಿ ಮಾಡಿದ್ರೆ ನಾವು ಉಳ್ಕೊತೀವ್ರಿ, ಇಲ್ಲ ಅಂದ್ರೆ ಇಲ್ರಿ. ನಾವು ಹೇಗೆ ಲೈಟಿನ ಕಂಬನು ಪೂರಾ ನೀರಾಗವ್ರಿ, ಹಳ್ಳದಾಗ ಪೂರಾ ಇದು ಆಗತ್ತವ್ರಿ. ಅವನು ಯಾರಿಗೆ ಕರೆಂಟ್ ಯಾವಾಗ ಕರೆಂಟ್ ಬರ್ಬೋದು ಯಾವಾಗ ಕರೆಂಟ್ ಹೋಗ್ತದೋ ಗೊತ್ತಿಲ್ಲ. ಜೇವರ್ಗಿ ಪಟ್ಟಣದ ಮಿನಿ ವಿಧಾನಸೌಧದ ಒಳಗಡೆ ತುಂಬಿ ಹರಿಯುತ್ತಿರುವ ನೀರಿನ ದೃಶ್ಯ. ತಾಲೂಕಾ ಕ್ರೀಡಾಂಗಣ ಸಂಪೂರ್ಣ ಜಲಾವೃತಗೊಂಡಿರುವ ದೃಶ್ಯಗಳು. APMC ರೋಡ್ ವ್ಯವಸ್ಥೆ ನೋಡಿ. ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.